ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ನಿಮ್ಮ SA1 ಮಿಡ್ ಟರ್ಮ್ ಎಕ್ಸಾಮ್ಗೋಸ್ಕರ ಸೋಷಿಯಲ್ ಸೈನ್ಸಿನ ಟಾಪ್ 25 ಮೋಸ್ಟ್ ಇಂಪಾರ್ಟೆಂಟ್ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆಯ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್ ನಿಮ್ಮ ಮುಂದೆ ಬಂದಿದ್ದೇನೆ. ಫಸ್ಟ್ ಆಫ್ ಆಲ್ 2 ರೂಲ್ಸ್ಗಳಿವೆ ಈ ಗೇಮಲ್ಲಿ. ಏನು ರೂಲ್ಸ್ಗಳು? ಒಂದನೇ ರೂಲು, ಪ್ರತಿಯೊಂದು ಕ್ವಶನ್ಗೂ ನೀವು ಆನ್ಸರ್ ಅನ್ನ ಕಮೆಂಟ್ ಮಾಡಬೇಕು. ಯಾಕಂದ್ರೆ ಇದರಿಂದ ನನಗೂ ಸಹ ಗೊತ್ತಾಗುತ್ತೆ ನಿಮಗೆ ಯಾವ ಕ್ವಶನ್ಸ್ಗಳು ಡಿಫಿಕಲ್ಟ್ ಆಗ್ತಾ ಇವೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರತಿಯೊಂದು ಕಮೆಂಟು ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೋಸ್ಕರ ಮಾಡಬೇಕು. ಸೆಕೆಂಡು, 10 ಕ್ವಶನ್ ಆದಮೇಲೆ ನಿಮ್ಮ ಅಂಕಗಳು ಆ 10 ಕ್ವಶನ್ ಅಲ್ಲಿ ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಮಾಡಬೇಕು. ಪ್ರತಿಯೊಂದು ಆನ್ಸರಿಗೆ ಕಮೆಂಟ್ ಮಾಡಬೇಕು. ಹಾಗೆ 10 ಕ್ವಶನ್ ಆದ್ಮೇಲೆ ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳಬೇಕು. ಇಲ್ಲಿ ಔಟ್ ಆಫ್ 4 ತೊಗೊಳೋದು ಅಥವಾ 25 ತೊಗೊಳೋದು 24 ಇದು ಮ್ಯಾಟರ್ ಆಗಲ್ಲ. ಪ್ರತಿಯೊಬ್ರು 25 ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿದ್ದೀರಾ ಅಂದ್ರೆ ನನಗೆ ನೀವೆಲ್ಲರೂ ವಿನ್ನರ್ಸೇ. ಓಕೆನಾ? ಹಾಗಾದ್ರೆ ಬನ್ನಿ ಆರಂಭಿಸೋಣ. 25 ಮೋಸ್ಟ್ ಇಂಪಾರ್ಟೆಂಟ್ MCQs ಫಾರ್ SA1 ಎಕ್ಸಾಮ್. ಫಸ್ಟ್ ಕ್ವಶನ್, ಸೆಂಟ್ರಲೈಸ್ ಜುಡಿಷಿಯಲ್ ಸಿಸ್ಟಮ್ ಕೇಂದ್ರೀಕೃತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಿವಿಲ್ ಕೋರ್ಟ್ ನಾಗರಿಕ ನ್ಯಾಯಾಲಯವನ್ನ ಏನಂತ ಕರೀತಿದ್ರು? ದಿವಾನಿ ಅದಾಲತ್ತೋ, ನಿಜಾಮತ್ತೋ, ಕೋತ್ವಾಲೋ ಅಥವಾ ಖಾಜಿ ಅದಾಲತ್ತೋ? ಯಾವುದು ಸರಿಯಾಗಿರುವಂತಹ ಆನ್ಸರು? ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ದಿವಾನಿ ಅದಾಲತ್ತೋ ಅಥವಾ ನಿಜಾಮತ್ ಅದಾಲತ್ತೋ? ಯಾಕಂದ್ರೆ ಇವೆರಡು ಹೆಸರನ್ನ ನಾವು ಕೇಳಿಲ್ಲ. ಇವನ್ನ ಎಲಿಮಿನೇಷನ್ ಮಾಡೋಣ, ತೆಗೆದು ಹಾಕ್ಬಿಡೋಣ. ಸೊ ಇವೆರಡರಲ್ಲಿ ಒಂದಾಗಿರ್ಬೇಕು. ಕಮೆಂಟ್ ಮಾಡಿದ್ರ? ಪ್ರತಿಯೊಬ್ರು ಮಾಡಬೇಕು. ಎಷ್ಟು ಮಕ್ಕಳಿದಿರೋ ಅಷ್ಟು ಜನ ಕಮೆಂಟ್ ಮಾಡಿ, ನನಗೆ ಖುಷಿ ಆಗತ್ತೆ. ಟಿಕ್ ಟಿಕ್ 3 2 1. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ದಿವಾನಿ ಅದಾಲತ್. ಯಾರ್ಯಾರು ಟ್ರೈ ಮಾಡಿದ್ದೀರೋ ಅವರಿಗೆ ನನ್ನ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟಾರ್ ಹಾಗೆ ಸಿಗ್ನೇಚರು ಹಾಕಿದ್ದೇನೆ. ಯಾರು ಬ್ಲ್ಯಾಕ್ ಮ್ಯಾಜಿಕ್ ಅನ್ಬೇಡಿ ಪ್ಲೀಸ್, ಓಕೆನಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮಹಲ್ವಾರಿ ಸಿಸ್ಟಮ್ ಪದ್ಧತಿಯನ್ನ ಇಂಪ್ಲಿಮೆಂಟ್ ಜಾರಿಗೆ ತಂದವರು ಯಾರು? ರೀಡ್ ಅಂಡ್ ಮನ್ರೋನೋ, ಡಾಲೋಸಿ ಅಂಡ್ ಬೆಂಟಿಂಕೋ, RM ಬರ್ಡ್ ಜೇಮ್ಸ್ ಥಾಮ್ಸನ್ನೋ ಅಥವಾ ಕಾರ್ನ್ವಾಲಿಸ್ ವೆಲ್ಲೆಸ್ಲಿ? ಯಾರು ಮಹಲ್ವಾರಿ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬರ್ತಾರೆ? ಸೊ ಎಸ್ಪೆಷಲಿ ಇಂಪ್ಯಾಕ್ಟ್ ಪಾಠದಿಂದ ನಿಮಗೆ 1 ಮಾರ್ಕಿಗೆ ಕೇಳ್ತಾರೆ. ಪರ್ಮನೆಂಟ್ ಜಮೀನ್ದಾರಿಯನ್ನ, ಖಾಯಂ ಜಮೀನ್ದಾರಿಯನ್ನ ಯಾರು ತೆಗೆದುಕೊಂಡು ಬಂದ್ರು? ಮಹಲ್ವಾರಿ ಇರಬಹುದು, ರೈತವಾರಿ ಇರಬಹುದು. ಈ ಸಿಸ್ಟಮ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದವರು ಯಾರು ಅಂತ ಕೇಳ್ತಾರೆ. ಹೀಗಾಗಿ ಪ್ರತಿಯೊಬ್ಬರು ಕರೆಕ್ಟ್ ಆಗಿ ತಲೆಯಲ್ಲಿ ಆನ್ಸರ್ಸ್ಗಳನ್ನ ತಿಳ್ಕೊಂಡಿರಿ. ಮಾಡಿದ್ರ ಕಮೆಂಟು? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, RM ಬರ್ಡ್ ಮತ್ತೆ ಜೇಮ್ಸ್ ಥಾಮ್ಸನ್. ಗ್ರೇಟ್ ಗೋಯಿಂಗ್ ಮಕ್ಕಳೇ. ಥರ್ಡ್ ಕ್ವಶನಿಗೆ ಹೋಗೋಣ. ಮೇನ್ ಆಬ್ಜೆಕ್ಟಿವ್ ಆಫ್ ಚಾರ್ಟರ್ ಆಕ್ಟ್ಸ್, ಚಾರ್ಟರ್ ಕಾಯ್ದೆಗಳ ಮುಖ್ಯ ಉದ್ದೇಶ ಏನಾಗಿರತ್ತೆ? ಅಬಾಲಿಷ್ ಟ್ಯಾಕ್ಸಸ್, ತೆರಿಗೆಗಳನ್ನ ರದ್ದುಗೊಳಿಸೋದು, ರೈಲ್ವೇಸ್ ಅಥವಾ ಕಂಪನಿ ಲೈಸೆನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡೋದು, ಪರವಾನಿಗೆಯನ್ನು ವಿಸ್ತರಿಸೋದು, ಕಂಪನಿ ರೂಲ್ ಅನ್ನ ಎಂಡ್ ಮಾಡೋದು, ಕಂಪನಿಯ ನಿಯಮವನ್ನ ಕೊನೆಗೊಳಿಸೋದು? ಯಾವುದು ಸರಿಯಾಗಿರುವಂತಹ ಆನ್ಸರು? ಥರ್ಡ್ ಕ್ವಶನ್. ಇದು ಒಂಥರ ಜಿದ್ದಿಗೆ ಬಿದ್ದು ಎಲ್ಲರೂ ಸಹ ಕಮೆಂಟ್ ಮಾಡಬೇಕು, ಓಕೆನಾ? ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಇಲ್ಲಿ ತನಕ ಲೈಕ್ ಮಾಡಿ. ಇದರಿಂದ ನಿಮ್ಮಂತಹದ ಅದೆಷ್ಟೋ ಮಕ್ಕಳಿಗೆ ವಿಡಿಯೋ ತಲುಪತ್ತೆ. ಟಿಕ್ ಟಿಕ್ 3 ಟಿಕ್ ಟಿಕ್ 2 ಟಿಕ್ ಟಿಕ್ 1. ದ ಕರೆಕ್ಟ್ ಆನ್ಸರ್ ಈಸ್ ಕಂಪನಿ ಲೈಸೆನ್ಸ್. ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸ್ ಅನ್ನ ಎಕ್ಸ್ಟೆಂಡ್, ವಿಸ್ತರಿಸಲಿಕ್ಕೆ ಇದನ್ನ ತೆಗೆದುಕೊಂಡು ಬರಲಾಗತ್ತೆ. 3 ಕ್ವಶನ್ಸ್ ಆರ್ ಡನ್. ಲೆಟ್ಸ್ ಮೂವ್ ಟು ದ 4th ಕ್ವಶನ್. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909, ಭಾರತೀಯ ಪರಿಷತ್ ಕಾಯ್ದೆ 1909 ಇದನ್ನ ಪರಿಚಯಿಸಿತ್ತು ಅಂತ ಹೇಳ್ತಿದ್ದಾರೆ. ಡಯಾರ್ಕಿ, ದ್ವಿಪ್ರಭುತ್ವವನ್ನ, ಎಜುಕೇಶನ್, ವಿಟೋ ಅಥವಾ ಸಪರೇಟ್ ಇಲೆಕ್ಟೊರೇಟ್ ಫಾರ್ ಮುಸ್ಲಿಮ್ಸ್, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ, ಯಾವುದನ್ನ ಪರಿಚಯಿಸ್ತು? ಒಂದು ಹಿಂಟ್ ಅನ್ನ ಕೊಡೋದಾದ್ರೆ, ಡಿವೈಡ್ ಅಂಡ್ ರೂಲ್, ಒಡೆದು ಆಳೋ ನೀತಿಗೆ ಇದು ಮುಖ್ಯ ಬಿಂದು ಆಗಿರತ್ತೆ. ಕರೆಕ್ಟ್ ಆಗಿ ಆನ್ಸರ್ ಅನ್ನ ಮಾಡಿದ್ರಿತಾರೆ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಸಪರೇಟ್ ಇಲೆಕ್ಟೊರೇಟ್ ಫಾರ್ ಮುಸ್ಲಿಮ್ಸ್, ಡಿವೈಡ್ ಅಂಡ್ ರೂಲ್. 5ನೇ ಪ್ರಶ್ನೆಗೆ ಬರುವಂತಹ ಸಮಯ. ಕಾಲ್ ಬೈಸಾಖಿ ಅಂತ ಎಲ್ಲಿ ಕರಿತೇವೆ? ನಿಮಗೊತ್ತು, ಪರಿಸರನ ಮಳೆ ಅಥವಾ
ರೈನ್ಫಾಲ್ ಆಕರಿಂಗ್ ಲೋಕಲಿ ಇನ್ ಸಮ್ಮರ್ ಸೀಸನ್, ಅದನ್ನ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಏನಂತ ಕರೀತಾರೆ? ಕಾಫಿ ಬ್ಲಾಸಮ್ಸ್, ಕಾಫಿ ತುಂತುರು. ಹಾಗಾದ್ರೆ ಕಾಲ ಬೈಸಾಖಿಯನ್ನ ಯಾವ ರಾಜ್ಯದಲ್ಲಿ ಆ ರೀತಿ ಕರೀತಾರೆ? ಕರ್ನಾಟಕ, ಕೇರಳ, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಥವಾ ಪಂಜಾಬ್? ಈಸಿ ಆಗಿರುವಂತಹ ಕ್ವಶನ್ನು. ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು ಈ ಪಾಠದಲ್ಲಿ ಬರುತ್ತೆ. ಬೇಗನೆ ಆನ್ಸರ್ ಮಾಡಿ. ಮಾಡದ್ರ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡಲ್ಲ. ಟಿಕ್ ಟಿಕ್ 1, ಟಿಕ್ ಟಿಕ್ 0.5. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ವೆಸ್ಟ್ ಬೆಂಗಾಲ್. ಆಸಮ್ ಬ್ಲಾಸಮ್. 5 ಕ್ವಶನ್ಸ್ಗಳನ್ನ ಮುಗಿಸಿದ್ದೀರಾ. 5ರಲ್ಲಿ ಎಷ್ಟು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ. 5ರಲ್ಲಿ 4 ಕರೆಕ್ಟ್ ಆಗಿದೆಯೋ, 3, 2, 1, 0 ಏನೇ ಆಗ್ಲಿ, ಪ್ರತಿಯೊಂದನ್ನು ನೀವು ಅಟೆಂಪ್ಟ್ ಮಾಡಿದ್ದೀರಾ ಅಂದ್ರೆ ನನಗೆ ನೀವೆಲ್ಲರೂ ವಿನ್ನರ್ಸೆ. ಜಸ್ಟ್ ನಿಮಗೆ ಯಾವ ಕ್ವಶನ್ ಡಿಫಿಕಲ್ಟ್ ಆಗ್ತಾ ಇದೆ 5ರಲ್ಲಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗತ್ತೆ. 6th ಕ್ವಶನ್. ಸೆಕ್ಷನ್ ಪ್ರೊಹಿಬಿಟಿಂಗ್ ಅನ್ಟಚಬಿಲಿಟಿ ಈಸ್. ಅಸ್ಪೃಶ್ಯತೆಯನ್ನ ನಿಷೇಧಿಸುವ ವಿಧಿ ಯಾವುದು? 14, 15, 19, 17 ಯಾವುದು ಸರಿಯಾಗಿರುವಂತಹ ಉತ್ತರ? ಅಸ್ಪೃಶ್ಯತೆಯನ್ನ ನಿಷೇಧಿಸುವಂತಹ ವಿಧಿ, ಸೆಕ್ಷನ್ ಪ್ರೊಹಿಬಿಟಿಂಗ್ ಅನ್ಟಚಬಿಲಿಟಿ. ಈಸಿ ಆಗಿರುವಂತಹದ್ದು, ಬಹಳಷ್ಟು ಬಾರಿ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟು. ಹಿಂಟೇನೋ ಎಲ್ಲಾ ಸೇಮ್ ನಂಬರ್ಸೇ ಅನಿಸ್ಬಹುದು, ಬಟ್ ಯಾವಾಗ ಯಾವಾಗ ಅನ್ಟಚಬಿಲಿಟಿ ಅಂತ ಬರುತ್ತೋ 17 ಸೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಲ್ರೂ ಕರೆಕ್ಟ್ ಆಗಿ ಹೇಳಿದ್ದೀರಾ ತಾನೆ? ದ ವರ್ಡ್ ಬ್ಯಾಂಕ್ ಮೀನ್ಸ್. ಬ್ಯಾಂಕ್ ಪದದ ಅರ್ಥ ಏನು? ಬೆಂಚು, ನಾಣ್ಯ, ಮನೆ, ತೆರಿಗೆ. ಬ್ಯಾಂಕ್ ಅಂದ್ರೆ ಏನು ಅರ್ಥ? ಇದನ್ನ ಬಹಳಷ್ಟು ಬಾರಿ ಕ್ಲಾಸಸ್ಗಳಲ್ಲೂ ಸಹ ಹೇಳಾಗಿದೆ. ಎಲ್ಲರಿಗೂ ಸಹ ಗೊತ್ತಿರುತ್ತೆ ಅನ್ನೋ ಭರವಸೆನೂ ಸಹ ನನಗಿದೆ. ಒಂದು ಹಿಂಟ್ ಕೊಡೋದಾದ್ರೆ ಬಿ, ಹಿಂಟೆ ಬಿ ಆಗತ್ತೆ. ಯಾಕಂದ್ರೆ ಎಲ್ರು ಆನ್ಸರ್ ಮಾಡಿದಿರ ತಾನೆ? ರಿವೀಲ್ ಮಾಡ್ಲಾ? ಎಸ್, ಬ್ಯಾಂಕ್ ಅನ್ನೋ ಪದದ ಅರ್ಥ ಬೆಂಚು ಆಗತ್ತೆ. ಯಾಕಂದ್ರೆ ಬೆಂಚಿನಿಂದ ಮೂಲಕ ಹಣವನ್ನ ವಿನಿಮಯ ಮಾಡುವಂತಹದ್ದು. 8th ಕ್ವಶನ್. ಸೇವಿಂಗ್ಸ್ ಅಕೌಂಟ್ ಈಸ್ ಜನರಲಿ ಫಾರ್. ಉಳಿತಾಯ ಖಾತೆಯು ಸಾಮಾನ್ಯವಾಗಿ ಯಾರಿಗೆ ಹೆಲ್ಪ್ಫುಲ್ ಆಗತ್ತೆ? ಗೌರ್ಮೆಂಟ್, ಸರ್ಕಾರಕ್ಕೋ? ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರಿಗಳಿಗೋ? ಸ್ಯಾಲರಿಡ್ ಪರ್ಸನ್ಸ್ ಆರ್ ಸ್ಟೂಡೆಂಟ್ಸ್, ಸಂಬಳ ಪಡೆಯುವ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳಿಗೋ? ಲಾರ್ಜ್ ಬಿಸ್ನೆಸಸ್, ದೊಡ್ಡ ವ್ಯವಹಾರಿಗಳಿಗೆ? ಯಾವುದಕ್ಕೆ ಹೆಲ್ಪ್ಫುಲ್ ಆಗುವಂತಹದ್ದು? ಬೇಗನೆ ತಿಳಿಸಿ. ಸೇವಿಂಗ್ಸ್ ಅಕೌಂಟ್ ಅಂದ ಕೂಡಲೇ ಯಾರು ನೆನಪಿಗೆ ಬರಬೇಕು? ಇಲ್ಲೂ ಎಸ್ ಇದೆ. ಸೊ ನಮ್ಮ ಆನ್ಸರ್ನಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಎಸ್ ಇರಬೇಕಾಗತ್ತೆ. ಕರೆಕ್ಟ್ ಆಗಿ ಆನ್ಸರ್ ಅನ್ನ ಹಾಕಿದ್ದೀರಾ ತಾನೆ? ಎಸ್, ಸ್ಯಾಲರಿಡ್ ಪರ್ಸನ್ಸ್, ಸಂಬಳ ಪಡೆಯುವ ವಿದ್ಯಾರ್ಥಿಗಳು, ಸಂಬಳ ಪಡೆಯುವ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳಿಗೆ. 9th ಒನ್ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಟೈಪ್ ಇದೆ. ಮಮತಾ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್. ಮಮತಾ ಅವ್ರ ಹತ್ತಿರ ಬ್ಯಾಂಕ್ ಖಾತೆ ಇದೆ. ದ ಬ್ಯಾಂಕ್ ಕಲೆಕ್ಟ್ ಸರ್ವಿಸ್ ಚಾರ್ಜಸ್. ಬ್ಯಾಂಕ್ ಅವರ ಖಾತೆಗೆ ಬಡ್ಡಿ ಕೊಡಲ್ಲ, ಇಂಟ್ರೆಸ್ಟ್ ಕೊಡಲ್ಲ, ಬಟ್ ಸೇವಾ ಶುಲ್ಕ, ಸರ್ವಿಸ್ ಟ್ಯಾಕ್ಸ್ ಅನ್ನ ತಗೊಳುತ್ತೆ. ಹಾಗಾದ್ರೆ ಮಮತಾ ಅವರು ಯಾವ ಟೈಪಿನ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ದಾರೆ? ಟರ್ಮ್ ಡಿಪಾಸಿಟ್, ನಿಶ್ಚಿತ ಠೇವಣಿನೋ? ರಿಕರಿಂಗ್ ಡಿಪಾಸಿಟ್, ಆವರ್ತ ಠೇವಣಿನೋ? ಸೇವಿಂಗ್ಸ್, ಉಳಿತಾಯನೋ? ಕರೆಂಟ್, ಚಾಲ್ತಿನೋ? ಸರ್ವಿಸ್ ಚಾರ್ಜಸ್ ಅಂದ ಕೂಡಲೇ ಸೇವಿಂಗ್ಸು ತೆಗೆದು ಹಾಕ್ಬಿಡ್ಬೇಕಾಗತ್ತೆ. ಹಾಗೆ ಇವ್ರು ಹೇಳಿಲ್ಲ ಡೆಫಿನೆಟ್ ಆಗಿ ಈ ರೀತಿ ಮಂತ್ಲಿ ಹಾಕ್ತಾರೆ ಅಥವಾ ಇಷ್ಟೊಂದು ಅಮೌಂಟ್ ಅನ್ನ ಇಟ್ಟಿದ್ದಾರೆ ಅಂದ ಕೂಡಲೇ ಯಾವುದು ಸರಿಯಾದಂತಹ ಉತ್ತರ? ಇಂಟ್ರೆಸ್ಟು ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಸೇವಾ ಶುಲ್ಕ ಒಂದೇ ಆಪ್ಷನ್ ತಲೆಗೆ ಬರಬೇಕು. ಮಾಡಿದ್ರ ಎಲ್ರೂ ಸಹ ಕಮೆಂಟ್ ಅಲ್ಲಿ ಆನ್ಸರ್ ಹಾಕಿದ್ರ? ಎಸ್, ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ. 10th ಕ್ವಶನಿಗೆ ಬರುವಂತಹ ಸಮಯ. ಪ್ರೆಜಡಿಸ್, ಪೂರ್ವಾಗ್ರಹ ಅಂದ್ರೆ ಏನು? ಕೋರ್ಟ್ ಜಡ್ಜ್ಮೆಂಟ್, ನ್ಯಾಯಾಲಯದ ತೀರ್ಪು? ಸೈಂಟಿಫಿಕ್ ಪ್ರೂಫ್, ವೈಜ್ಞಾನಿಕ ಪುರಾವೆನೋ? ಇಲೆಕ್ಷನ್ ರಿಸಲ್ಟ್, ಚುನಾವಣಾ ಫಲಿತಾಂಶನೋ? ಪ್ರೀ ಜಡ್ಜ್ಮೆಂಟ್ ಬಿಫೋರ್ ನೋಯಿಂಗ್, ತಿಳಿದುಕೊಳ್ಳುವ ಮೊದಲೇ ತೀರ್ಮಾನಿಸೋದು? ಯಾವುದು ಸರಿಯಾಗಿರುವಂತಹ ಆನ್ಸರು? ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಪ್ರೆಜಡಿಸ್, ಪ್ರೀ, ಮೊದಲೇ ನಾವು ತೀರ್ಮಾನ ಅಥವಾ ಜಡ್ಜ್ಮೆಂಟ್ ಅನ್ನ ಮಾಡ್ಕೊಂಡು ಬಿಡ್ತೇವೆ ಯಾವುದೇ ವ್ಯಕ್ತಿಯನ್ನ ನೋಡಿ ಅಥವಾ ಕಮ್ಯುನಿಟಿಯನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ. ಅದನ್ನೇ ಪ್ರೆಜಡಿಸ್ ಅಥವಾ ಪೂರ್ವ ಪ್ಲಸ್ ಆಗ್ರಹ, ಪೂರ್ವಾಗ್ರಹ ಅಂತ ಕರಿತೇವೆ.
ಎಲ್ಲರಿಗೂ ಸಹ ಈ ಕ್ವಶನ್ ಗೊತ್ತಿದೆ ಅನ್ಕೊಳ್ತೇನೆ ಆನ್ಸರು. ನೆಕ್ಸ್ಟ್ ಹೋಗೋಣವಾ? ಎಸ್, 10 ಕ್ವಶನ್ಸ್ಗಳು ಆಗಿವೆ. 10ರಲ್ಲಿ ನಿಮ್ದು ಎಷ್ಟು ಸರಿಯಾಗಿದೆ ಅಂತ ಕಮೆಂಟ್ ಅಲ್ಲಿ ಹಾಕಿ. ಇನ್ 10 ಕ್ವಶನ್ಸ್ಗಳಲ್ಲಿ ಎಷ್ಟು ನಿಮ್ದು ಸರಿಯಾಗಿದೆ? 10ಕ್ಕೆ 10 ಸರಿಯಾಗಿದೆಯಾ, 10ಕ್ಕೆ 9, 8 ಏನೇ ಇರಲಿ ಪ್ರಾಮಾಣಿಕವಾಗಿ ಹಾಕಿ. ಯಾಕಂದ್ರೆ ಅದು ನೀವು ನಿಯತ್ತಾಗಿ ತೆಗೆದುಕೊಂಡಿರುವಂತಹ ಮಾರ್ಕ್ಸ್ಗಳು. ಬಿ ಪ್ರೌಡ್ ಆಫ್ ದಟ್. ಓಕೆ, 11th ಒನ್, 1765ದಲ್ಲಿ ರಾಬರ್ಟ್ ಕ್ಲೈವ್ ಬ್ರಾಟ್ ಏನನ್ನ ಜಾರಿಗೆ ತರ್ತಾರೆ? ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಡ್ಯುಯಲ್ ಗೌರ್ಮೆಂಟ್ ದ್ವಿ ಸರ್ಕಾರ, ಸಬ್ಸಿಡರಿ ಅಲಯನ್ಸ್ ಸಹಾಯಕ ಸೈನ್ಯ ಪದ್ಧತಿ, ರೈತವಾರಿ ಪದ್ಧತಿ. ಯಾವುದು ಸರಿಯಾಗಿರುವಂತಹ ಉತ್ತರ? 4 ಆಪ್ಷನ್ಸ್ಗಳಿವೆ, ಬೇಗನೆ ತಿಳಿಸ್ತಾ ಹೋಗಿ. ನನಗೂ ಸಹ ಗೊತ್ತಾಗತ್ತೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರೋ ಇಲ್ವೋ ಅಂತ. ರಾಬರ್ಟ್ ಕ್ಲೈವ್ ಅಂದ ಕೂಡಲೇ 1765 ಅಂದ ಕೂಡಲೇ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನರ ಆಗಮನ. ಅದರ ಲಾಸ್ಟ್ ಅಲ್ಲಿ ಬರುವಂತಹದ್ದು ಡ್ಯುಯಲ್ ಗವರ್ಮೆಂಟ್, ದ್ವಿ ಸರ್ಕಾರವನ್ನ ರಾಬರ್ಟ್ ಕ್ಲೈವ್ ತೆಗೆದುಕೊಂಡು ಬರ್ತಾರೆ. ಈಸಿ ಆಗಿರುವಂತಹದ್ದು, ಎಲ್ಲರೂ ಅಟೆಂಪ್ಟ್ ಮಾಡಿದ್ದೀರಾ ಅನ್ನೋ ಭರವಸೆ ನನಗಿದೆ. 12th, ವೆಲ್ಲೆಸ್ಲಿ ರಿಸೈನ್ಡ್ ಬಿಕಾಸ್. ವೆಲ್ಲೆಸ್ಲಿ ಅವರು ರಾಜೀನಾಮೆಯನ್ನ ನೀಡ್ತಾರೆ. ಯಾಕೆ? ಪ್ಲಾಸಿ ವಾರ್ ಅನ್ನ ಸೋತ್ರು, ಅದಕ್ಕೋಸ್ಕರನ. ಕ್ರಿಟಿಸೈಸ್ ಮಾಡ್ಲಾಗತ್ತ ಅವ್ರನ್ನ, ಯಾಕಂದ್ರೆ ಅವರಿಂದ ಫೈನಾನ್ಷಿಯಲ್ ಬರ್ಡನ್ ಟೀಕಿಸಲಾಗತ್ತೆ, ಆರ್ಥಿಕ ಹೊರೆಯನ್ನು ಹೆಚ್ಚಿಸುತ್ತೆ. ಗವರ್ನರ್ ಜನರಲ್ ಆಫ್ USA ಆಗಿ ಹೋಗ್ತಾರ, UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ರಚಿಸ್ತಾರೋ? ಯಾವುದಕ್ಕೋಸ್ಕರ ವೆಲ್ಲೆಸ್ಲಿ ಅವರು ರಾಜೀನಾಮೆಯನ್ನ ನೀಡ್ತಾರೆ? 1 ಮಾರ್ಕಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಇವರು ವಾರು, ಯುದ್ಧ ಅಂತ ಹೇಳ್ತಾ ಇರ್ತಾರೆ, ಅದರಿಂದ ಫೈನಾನ್ಷಿಯಲ್ ಬರ್ಡನ್, ದುಡ್ಡಿನ ಸಾಲದ ಹೊರೆ ಹೆಚ್ಚಾಗತ್ತೆ, ಹೀಗಾಗಿ ಕ್ರಿಟಿಸೈಸ್ ಟೀಕೆ ಮಾಡಲಾಗತ್ತೆ. ಅದಾದ್ಮೇಲೆ ವೆಲ್ಲೆಸ್ಲಿ ಅವರನ್ನ ರಾಜೀನಾಮೆ ನೀಡ್ತಾರೆ. ಆಪ್ಷನ್ ಬಿ. ನೆಕ್ಸ್ಟ್, ಟಿಪ್ಪು ಆಫ್ಟರ್ ಥರ್ಡ್ ವಾರ್, ಟ್ರೀಟಿ ಸೈನ್ಡ್ ಬೈ ಟಿಪ್ಪು. 3ನೇ ಯುದ್ಧದ ನಂತರ, ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪು ಸಹಿ ಮಾಡಿದಂತಹ ಒಪ್ಪಂದ ಯಾವುದು? ಲಾಹೋರೋ, ಶ್ರೀರಂಗಪಟ್ಟಣನೋ, ವರ್ಸೈಲ್ಸೋ, ತಾಷ್ಕೆಂಟೋ? ಯಾವುದು ಸರಿಯಾಗಿರುವಂತಹ ಆನ್ಸರು? ಬೇಗನೆ ತಿಳಿಸಿ. ಟಿಪ್ಪು ಥರ್ಡ್ ಆಂಗ್ಲೋ ಮೈಸೂರು ವಾರ್ ಅಂದ ಕೂಡಲೇ ಒಂದೇ ಹೆಸರು ನೆನಪಿಗೆ ಬರಬೇಕು, ಶ್ರೀರಂಗಪಟ್ಟಣ ಒಪ್ಪಂದ. ಎಲ್ಲರೂ ಸಹ ಇದಕ್ಕೆ ಸರಿಯಾಗಿ ಆನ್ಸರ್ ಮಾಡಿರ್ತೀರಾ ಅನ್ನೋ ಭರವಸೆ ನನಗಿದೆ. ನ್ಯೂಸ್ ಪೇಪರ್ ರಿಲೀಸ್ ಬೈ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಬಿಡುಗಡೆ ಮಾಡಿದಂತಹ ಪತ್ರಿಕೆ ಯಾವುದು? ಮರಾಠನೋ, ಸಂವಾದ, ಕೌಮುದಿನೋ, ಕೇಸರಿನೋ, ಆಜಾದ್ ಹಿಂದ್ ರೇಡಿಯೋನೋ? ಯಾವುದು ಸರಿಯಾಗಿರುವಂತಹ ಉತ್ತರ? 4 ಆಪ್ಷನ್ಸ್ಗಳಿವೆ, ಬೇಗನೆ ತಿಳಿಸಿ. ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಅದರಲ್ಲಿ ಬರುವಂತಹದ್ದು. ದ ಕರೆಕ್ಟ್ ಆನ್ಸರ್ ಈಸ್ ಟಿಕ್ ಟಿಕ್ 3, ಟಿಕ್ ಟಿಕ್ 2, 1. ಸಂವಾದ ಕೌಮುದಿ. BSF ಪ್ರೊಟೆಕ್ಟ್ಸ್ ಬಾರ್ಡರ್ ವಿತ್. BSF ಇದರ ಗಡಿಗಳನ್ನ ರಕ್ಷಿಸುತ್ತೆ. ನೇಪಾಳ್ ಭೂತಾನೋ, ಪಾಕಿಸ್ತಾನ್ ಬಾಂಗ್ಲಾದೇಶೋ, ಚೀನಾ ಮೈನ್ಮಾರೋ, ಶ್ರೀಲಂಕಾ ಮಾಲ್ಡೀವ್ಸೋ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ ಕೂಡಲೇ ಯಾವ ಬಾರ್ಡರ್ ನೆನಪಿಗೆ ಬರಬೇಕು ನಿಮಗೆ? ನೆನಪು ಮಾಡ್ಕೊಂಡ್ರ? ಯಾವುದು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಠ, ಸಾರ್ವಜನಿಕ ಆಡಳಿತ, CRPF, BSF, RPF, CISF. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಪೋಸ್ಟ್ ಕಾರ್ಬಲ್ಲಿ O ಸ್ಟ್ಯಾಂಡ್ಸ್ ಫಾರ್. ಪೋಸ್ಟ್ ಕಾರ್ಬಲ್ಲಿ O ಅಂದ್ರೆ ಏನು? ಆರ್ಡರಿಂಗ್ ಆದೇಶ, ಆರ್ಗನೈಸಿಂಗ್ ಸಂಘಟಿಸುವಿಕೆನೋ, ಅಬ್ಸರ್ವಿಂಗ್ ಗಮನಿಸೋದು, ಅಪೋಸಿಂಗ್ ವಿರೋಧಿಸೋದು? ಯಾವುದು ಸರಿಯಾಗಿರುವಂತಹ ಆನ್ಸರು? ಮಾಡಿ ಆನ್ಸರ್ ಎಲ್ರು. ಐ ಥಿಂಕ್ ನೀವು ಬಹಳಷ್ಟು ಮಕ್ಕಳು ಕಮೆಂಟ್ಸ್ಗಳನ್ನ ಮಾಡ್ತಾ ಇಲ್ಲ, ಈಗಲೇ ಮಾಡಿ. ಐ ಆಮ್ ವೇಟಿಂಗ್. ಎಸ್, ದ ಕರೆಕ್ಟ್ ಆನ್ಸರ್ O ಅಂದ್ರೆ ಆರ್ಗನೈಸಿಂಗ್, ಸಂಘಟಿಸುವಿಕೆ ಆಗತ್ತೆ. ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಲಿಂಕ್ ಟು ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್. ಯಾವುದು? ಹೈ ಯೀಲ್ಡಿಂಗ್, ಹೆಚ್ಚು ಇಳುವರಿ ನೀಡುವ ಬೀಜಗಳಿಗೆ ಲಿಂಕ್ ಮಾಡಲಾಗುವಂತಹ ಕೃಷಿ ವಿಜ್ಞಾನಿ ಯಾರು? ನ್ಯೂಟನ್ನೋ, ಡಾಕ್ಟರ್ ನಾರ್ಮನ್ ಬೋರ್ಲಾಗೋ, ಐನ್ಸ್ಟೀನ್ ಅವರು, ಅಥವಾ ಎಡಿಸನ್, ಥಾಮಸ್ ಆಲ್ವಾ ಎಡಿಸನ್? ಯಾರು? ಇದು ಯಾವ್ದ್ರಲ್ಲಿ ಬರುತ್ತೆ? ಇಕಾನಮಿ ಅಂಡ್ ಗವರ್ನಮೆಂಟ್,
ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಹಾಗಾದ್ರೆ ಒಂದೇ ಹೆಸರು ನೆನಪಿಗೆ ಬರಬೇಕು. ಟಿಕ್ ಟಿಕ್ 3, 2, 1. ದ ಕರೆಕ್ಟ್ ಆನ್ಸರ್ ಇಸ್ ಡಾಕ್ಟರ್ ನಾರ್ಮನ್ ಬೋರ್ಲಾಗ್. 18ನೇ ಪ್ರಶ್ನೆ, ಲೋವೆಸ್ಟ್ ರೈನ್ಫಾಲ್ ಪ್ಲೇಸ್ ಇನ್ ಇಂಡಿಯಾ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವಂತಹ ಸ್ಥಳ ಯಾವುದು? ಮಾಸಿನ್ ರಾಮೋ, ರಾಜಸ್ಥಾನದ ರೂಯ್ಲಿನೋ, ಚಿರಾಪುಂಜಿನೋ ಅಥವಾ ಲಾತೂರೋ? ಬೇಗನೆ ತಿಳಿಸಿ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವಂತಹ ಪ್ಲೇಸ್ ಯಾವುದು? ಮಾಸಿನ್ ರಾಮ್, ರೂಯ್ಲಿ, ಚಿರಾಪುಂಜಿ, ಲಾತೂರ್? ಬೇಗನೆ ತಿಳಿಸಿ. ಈಸಿ ಆಗಿರುವಂತಹದ್ದು 3, 2, 1. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ರಾಜಸ್ಥಾನ್ ಅಂತ ಬಂದಿದೆ, ಅದಕ್ಕೋಸ್ಕರ ರೂಯ್ಲಿ. 19ನೇದು, ಹೈಯೆಸ್ಟ್ ರೆಕಾರ್ಡೆಡ್ ರೈನ್ಫಾಲ್, ಅತಿ ಹೆಚ್ಚು ಮಳೆಯಾದಂತಹ ಪ್ರದೇಶ. ಸೂರತ್ತೋ, ಮೇಘಾಲಯದ ಮಾಸಿನ್ ರಾಮೋ, ಕಾನ್ಪುರೋ ಅಥವಾ ಶ್ರೀನಗರ್? ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು ಆ ಚಾಪ್ಟರ್ನಲ್ಲಿ ಬರುವಂತಹದ್ದು. ತಿಳಿಸಿ. ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಅಂತ ಹೇಳ್ಬಹುದಾ ಈ ಕ್ವಶನ್ ಅನ್ನ? ಎಸ್ ಸರ್, ಹೇಳ್ಬಹುದು ಅಂತೀರಾ? ಯಾ, ಓ ಮೈ ಗಾಡ್, ಎಷ್ಟು ಮಾತಾಡ್ತೇನಲ್ಲ, ಪ್ಯಾ ಅಂತಾನೆ ಇರ್ತೇನೆ. ಮಾಸಿನ್ ರಾಮ್ ನನ್ನ ಕೆಲಸನೇ ಅದಲ್ಲ. ಓಕೆ, ಮೇಘಾಲಯದ್ದು. 20th, ದ ಒಡೆಯಾರ್ಸ್ ಆಫ್ ಮೈಸೂರ್ ಡೈನೆಸ್ಟಿ ಬಿಗ್ಯಾನ್ ವಿತ್ ದ ರೂಲ್ ಆಫ್ ವಿಚ್ ಪರ್ಸನ್? ಮೈಸೂರು ರಾಜವಂಶದ ಒಡೆಯರ್ಗಳು ಯಾರ ಆಳ್ವಿಕೆಯಿಂದ ಪ್ರಾರಂಭವಾಯಿತು? ಜಯಚಾಮರಾಜ್, ನಾಲ್ವಡಿ ಕೃಷ್ಣರಾಜ್, ಯದುರಾಯ್, ಹೈದರ್ ಅಲಿ? ಈ ಹೆಸರು ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ, ಬಟ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ? ಬಿಗ್ಯಾನ್, ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತ ಕೇಳ್ತಿದ್ದಾರೆ. ದ ಕರೆಕ್ಟ್ ಆನ್ಸರ್ ಈಸ್ ಎಸ್, ಯದುರಾಯ ಈಸ್ ದ ರೈಟ್ ಆನ್ಸರ್. 20 ಕ್ವಶನ್ಸ್ಗಳಾಗಿವೆ. ಎಷ್ಟು ಕರೆಕ್ಟ್ ಆಗಿವೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ಹೇಳಿದ್ದೇನೋ ಅವೆಲ್ಲವನ್ನು ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಲಾಗಿದೆ. ಚಾಪ್ಟರ್ಸ್ಗಳನ್ನ ಇನ್ ಡೆಪ್ತ್ ಆಗಿ ಬಹಳಷ್ಟು ಬಾರಿ ರಿವಿಷನ್ಸ್ಗಳನ್ನು ಸಹ ಮಾಡ್ತೇವೆ. ಡೈಲಿ ಲೈವ್ ಕ್ಲಾಸಸ್ಗಳು, ಹಾಗೆ ಕ್ಲಾಸಲ್ಲೇ ಡೌಟ್ ಸಾಲ್ವಿಂಗ್ಸ್ ಇರಬಹುದು, ಚಾಪ್ಟರ್ ಟೆಸ್ಟ್ಗಳಿರಬಹುದು, ಹಾಗೆ ರಿವಿಷನ್ ಮಾಡಲಿಕ್ಕೆ ಬಹಳಷ್ಟು ಬಾರಿ ನಾವೇ ರಿವಿಷನ್ ಮಾಡಿಸೋದಿರಬಹುದು. ಇವೆಲ್ಲ ಸಿಗ್ತಾ ಇದೆ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ಅಲ್ಲಿ ಟೀಚ್ ಮಾಡ್ತೇವೆ. ರೆಕಾರ್ಡೆಡ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ, ಏನನ್ನೂ ಮಿಸ್ ಮಾಡ್ಕೊಳ್ಳಲ್ಲ. ನೀವು ಟ್ಯೂಷನ್ನಿಗೆ 1 ತಿಂಗಳಿಗೆ ಎಷ್ಟು ಕೊಡ್ತೀರೋ ಅದೇ ಅಮೌಂಟ್ನಲ್ಲಿ ವರ್ಷ ಪೂರ್ತಿ ಕ್ವಾಲಿಟಿ ಎಜುಕೇಷನ್ ಅನ್ನ ಪಡಿಬಹುದು. ಮಿಡ್ ಟರ್ಮ್ ಎಕ್ಸಾಮಿಗೆ ಪ್ರಾಪರ್ ಪ್ರಿಪ್ರೇಷನ್ ಅನ್ನ ಮಾಡ್ತೇವೆ. ಜಾಯಿನ್ ಆಗಲಿಕ್ಕೆ ಕೆಳಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರಬಹುದು, ಪಿನ್ನಡ್ ಕಮೆಂಟ್ ಇರಬಹುದು, ಅದರಲ್ಲಿ ಲಿಂಕ್ ಅನ್ನ ಕೊಡಲಾಗಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಯೂಟ್ಯೂಬ್ನಲ್ಲಿ ಜಸ್ಟ್ ಓವರ್ ವ್ಯೂ ಸಿಗತ್ತೆ, ಅದೇ ರೆಗ್ಯುಲರ್ ಹಾಗೆ LBA PYQs ಕವರೇಜ್ ಇರಬಹುದು, ಪ್ರಾಕ್ಟೀಸ್ ಟೆಸ್ಟ್ಗಳಿರಬಹುದು, ಡೌಟ್ ಸಾಲ್ವಿಂಗು, ರಿವಿಷನ್ನು, ಫುಲ್ ಲೆಂತ್ SQPಸು ನಿಮಗೆ ಕೇವಲ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಸಿಗತ್ತೆ. 21st ಕ್ವಶನ್, ಹೂ ಡಿಕ್ಲೇರ್ಡ್ ದ ಮೆಸೇಜ್ ಟ್ರೂಲಿ ದ ಹೋಲ್ ಮ್ಯಾನ್ ಕೈಂಡ್ ಈಸ್ ಒನ್? ನಿಜಕ್ಕೂ ಇಡೀ ಮನುಕುಲ ಒಂದೇ ಅಂತ ಹೇಳಿದಂತಹವರು ಯಾರು? ಬಸವಣ್ಣನವರು, ಕುವೆಂಪುರವರು, ಪಂಪರವರು ಅಥವಾ ಪುರಂದರದಾಸರು? ಯಾವುದು? ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತර ವಿನ್ಯಾಸದಲ್ಲಿ ಬರುವಂತಹ ಪ್ರಶ್ನೆ. ಟಿಕ್ ಟಿಕ್ 3, 2, 1. ದ ಕರೆಕ್ಟ್ ಆನ್ಸರ್ ಈಸ್ ಪಂಪ, ಆದಿಕವಿ ಪಂಪರವರು. 22nd, ದ ಗವರ್ನರ್ ಜನರಲ್ ಹೂ ಇಂಟಿಗ್ರೇಟೆಡ್ ಪಂಜಾಬ್ ಇಂಟು ದ ಬ್ರಿಟಿಷ್ ಎಂಪೈರ್? ಪಂಜಾಬ್ ಪ್ರಾಂತ್ಯವನ್ನ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು? ವೆಲ್ಲೆಸ್ಲಿ ಅವರ, ಡಾಲ್ಹೌಸಿ ಅವರ, ಕಾರ್ನ್ವಾಲಿಸ್ ಅವರ ಅಥವಾ ವಾರನ್ ಹೇಸ್ಟಿಂಗ್ಸ್ ಅವರ? ಯಾರು ಅಂತ ಬೇಗನೆ ತಿಳಿಸಿ. ತಿಳಿಸ್ರಾ? ಕಾಯ್ತಾ ಇದ್ದೆ ನಿಮ್ಮ ಆನ್ಸರ್ಗೋಸ್ಕರ. ಟಿಕ್ ಟಿಕ್ 3, 2, 1.5.1. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಡಾಲ್ಹೌಸಿ. ಬ್ಯಾಕ್ ಟು ದ ವೇದಾಸ್, ವೇದಗಳಿಗೆ ಹಿಂತಿರುಗಿ ಅಂತ ಕರೆಯನ್ನ ಅಥವಾ ಸ್ಲೋಗನ್ ಅನ್ನ ಕೊಟ್ಟವರು ಯಾರು? ರಾಜಾರಾಮ್ ಮೋಹನ್ ರಾಯರು, ಮಹಾತ್ಮ ಗಾಂಧೀಜಿಯವರು, ಆನಿ ಬೆಸೆಂಟ್ ಅವರು ಅಥವಾ ದಯಾನಂದ ಸರಸ್ವತಿಯವರು? ಈಸಿ ಆಗಿರುವಂತಹದ್ದು. ಯಾವಾಗ ವೇದಗಳಿಗೆ ಹಿಂತಿರುಗಿ ಅಂತ ಬರುತ್ತೋ ಒಂದೇ ಹೆಸರು ನಿಮ್ಮ ತಲೆಯಲ್ಲಿ ಬರಬೇಕು. ಯಾವ್ದದು? ಆಪ್ಷನ್ ಡಿ, ದಯಾನಂದ ಸರಸ್ವತಿ ಅವರು. ನೀತಿ ಆಯೋಗ್ ಅದನ್ನ ಹೆಡ್ ಅಂದರೆ ನೇತೃತ್ವ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಅವರು ಮಾಡ್ತಾರೆ. ಬಟ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್, ದಿನವಹಿ ಆಡಳಿತವನ್ನ ಯಾರು ನೋಡ್ಕೊಳ್ತಾರೆ? ಪ್ರೆಸಿಡೆಂಟೋ, ಸೆಕ್ರೆಟರಿ, ರಾಷ್ಟ್ರಾಧ್ಯಕ್ಷರೋ, ಕಾರ್ಯದರ್ಶಿಗಳು, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಉಪ ಪ್ರಧಾನಮಂತ್ರಿಯವರು
ಅಥವಾ ವೈಸ್ ಚೇರ್ಮನ್ ಉಪಾಧ್ಯಕ್ಷರೋ? ಬೇಗನೆ ತಿಳಿಸಿ ಯಾವುದು ಸರಿಯಾಗಿರುವಂತಹ ಆನ್ಸರು ಅಂತ. ಇಕಾನಮಿ ಅಂಡ್ ಗವರ್ಮೆಂಟ್ ಪಾಠದ ಪ್ರಶ್ನೆ. ನೀತಿ ಆಯೋಗ್ ಅಂದ ಕೂಡಲೇ ಒಂದು ಹೆಸರು ನೆನಪಿಗೆ ಬರಬೇಕು. ಏನು? ಆಪ್ಷನ್ ಹೇಳ, ಕಮೆಂಟ್ ಮಾಡಿದ್ರ? ಎಸ್, ಆಪ್ಷನ್ ಡಿ, ವೈಸ್ ಚೇರ್ಮನ್. ಇವತ್ತಿನ ಕೊನೆಯ ಪ್ರಶ್ನೆ. 1453ದಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನ ಯಾರು ವಶಪಡಿಸ್ಕೊಳ್ತಾರೆ? ಕ್ಯಾಪ್ಚರ್. ಅರಬ್ಬರೋ, ಅಟಮನ್ ಟರ್ಕರೋ, ಇಟಾಲಿಯನ್ನರೋ, ಪೋರ್ಚುಗೀಸರೋ? ಬೇಗನೆ ತಿಳಿಸಿ. ಅರಬ್ಸ್, ಅಟಮನ್ ಟರ್ಕ್ಸ್, ಇಟಾಲಿಯನ್ಸ್, ಪೋರ್ಚುಗೀಸ್, ಯಾವುದು ಸರಿಯಾಗಿರುವಂತಹ ಆನ್ಸರು? ಕಾಯ್ತಾ ಇದ್ದೆ ನಿಮ್ಮ ಆನ್ಸರ್ಗೋಸ್ಕರ. ದ ಕರೆಕ್ಟ್ ಆನ್ಸರ್ ಈಸ್ ಅಟಮನ್ ಟರ್ಕ್ಸ್. ಫಸ್ಟ್ ಚಾಪ್ಟರ್ನ ಫಸ್ಟ್ ಪೇಜ್ನಲ್ಲೇ ಇರುವಂತಹ ಪ್ರಶ್ನೆ. ಎಲ್ಲರಿಗೂ ಸಹ ಇದು ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೇನೆ. 25ದಲ್ಲಿ ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ. ಕಾಯ್ತಾ ಇರ್ತೇನೆ ನಿಮ್ಮ ಆನ್ಸರ್ಗೋಸ್ಕರ. ಹಾಗೆಯೇ ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ವಿಚ್ ಯು ಹ್ಯಾವ್ ಶೋನ್. ನಮ್ಮ ಪರೀಕ್ಷಾ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಂತಹ ಕ್ವಿಝಸ್ಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತೊಂದು ಸಲ ವಿಡಿಯೋವನ್ನು ನೋಡಿ, ಯಾವುದೇ ತಪ್ಪಾಗಿದೆಯೋ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ವಿಚ್ ಯು ಶೋ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿದಿನವನ್ನು ನಗ್ತಾ ಸ್ವೀಕರಿಸಬೇಕು. ಜೀವನದಲ್ಲಿ ನೂರಾರು ಸಮಸ್ಯೆಗಳಿದ್ರೂ ಸಹ ಯಾವುದಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ ಖುಷಿಯಾಗಿರ್ಲಿಕ್ಕೆ. ಅದನ್ನು ಕಂಡಿಡ್ಕೊಂಡು ಖುಷಿಯಾಗಿರೋಣ, ನಗ್ತಾ ಇರೋಣ, ಹೀ ಅಂತ ಇರೋಣ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.